ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರದ ವ್ಲಾಗು. ಶುಕ್ರವಾರ ಬೆಳಗ್ಗೆ ನಾನು ಎಲ್ಲ ಕೆಲಸ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ಈಗ ನಾನು ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಹೊಸ್ಲ ಹತ್ರ ಮನೆ ಗೇಟ್ ಹತ್ರನೂ ಎಲ್ಲ ರಂಗೋಲಿ ಹಾಕಿ ಬಂದಿದ್ದೆ. ಹಾಗೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ. ಇಲ್ಲಿಂದ ನನ್ನ ವಿಡಿಯೋಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾಯಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಪೋರ್ಟ್ ಮಾಡ್ತಾರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟಿಂದಲೇ ನಾನು ಮುಂದೆ ಬರೋದಕ್ಕೆ ಆಗೋದು. ಬನ್ನಿ ಫ್ರೆಂಡ್ಸ್, ಈಗ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಸಿಂಪಲ್ಲಾಗಿ ನಾನು ಮನೆಯಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ. ಈಗ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಇಲ್ಲಿ ಹೊಸ್ಲ ಹತ್ರನೂ ಸಹ ರಂಗೋಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಕಲರ್ ಸಹ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಓಕೆ, ನೋಡ್ಕೊಂಬನ್ನಿ ಫ್ರೆಂಡ್ಸ್.
ಪೂಜೆ ಎಲ್ಲ ಮುಗ್ದು ಆದಮೇಲೆ ಮತ್ತೆ ಟಿಫನ್ ಎಲ್ಲ ಏನೂ ಮಾಡಿರಲಿಲ್ಲ. ಸ್ವಲ್ಪ ಲೇಟಾಗಿತ್ತು ನಾನು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ. ನೋಡಿ ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ತುಳಸಿ ಗಿಡದ ಹತ್ರ ನಾನು ಇಲ್ಲಿ ಚಿಕ್ಕ ತುಳಸಿ ಗಿಡದ ಹತ್ರ ದೀಪ ಹಚ್ಚಿಟ್ಟಿದ್ದೀನಿ. ಆದರೂ ಗಾಳಿಗೆ ನೋಡ್ತಾ ಇರ್ಬೋದು ಯಾವ ಥರ ಹಾರ್ತಾ ಇದೆ. ಇಲ್ಲಿ ಆಚೆ ಕಡೆ ನಾನು ಗಾಳಿ ಬರುತ್ತೆ ಅಂತ ಅಂದ್ಬಿಟ್ಟು ದೀಪ ಎಲ್ಲ ಏನೂ ಹಚ್ಚಿಲ್ಲ. ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದ್ದೀನಿ. ಕಲ್ಲರು ತುಂಬ ದಿವಸ ಆಗಿತ್ತು ತೊಗೊಂಬಂದಿಟ್ಟು, ಅದು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ವಾರಕ್ಕೊಂದು ಸರಿ ಈ ಥರ ಯೂಸ್ ಮಾಡ್ತಾಯಿದ್ದೀನಿ ಬಣ್ಣಗಳೆಲ್ಲ. ಮನೆಯಲ್ಲಿ ಈ ಥರ ಶುಕ್ರವಾರ, ಮಂಗಳವಾರ, ಸೋಮವಾರ ಪೂಜೆ ಮಾಡೋದ್ರಿಂದ ಫ್ರೆಂಡ್ಸ್ ನಿಜವಾಗ್ಲೂ ನಮಗೂ ಸ್ವಲ್ಪ ಎನರ್ಜಿ ಬರುತ್ತೆ. ಏನೇ ಒಂದು ಕೆಲಸ ಮಾಡಿದ್ರೂ ಅಷ್ಟೇ ಒಂದು ಆಸೆ ಆಗುತ್ತೆ ಮನೆಯಲ್ಲಿ ಈ ಥರ ಎಲ್ಲ ಇಟ್ಕೊಳೋದ್ರಿಂದ. ನೋಡಿ ಈ ಥರ ರಂಗೋಲಿ ಚೆನ್ನಾಗಿದೆಯಾ? ಚೆನ್ನಾಗಿ ಪೂಜೆ ಮಾಡಿದ್ದೀರಾ? ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ಬೆಳಗ್ಗೆಯಿಂದ ಏನು ಟಿಫನ್ ಮಾಡಿರಲಿಲ್ಲ. ಈಗ ಟಿಫನ್ ಮಾಡಬೇಕು. ಮನೆಯೆಲ್ಲ ಧೂಪ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಆ ಧೂಪದ ಸ್ಮೆಲ್ಲು, ಆ ಧೂಪದ ಪರಿಮಳ ಒಂದು ಮನೆಯೆಲ್ಲ ಹರಡ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ ನನಗೆ ಈ ಥರ ಮನೆಯಲ್ಲಿ ಈ ಥರ ಧೂಪದ್ದು ಹೊಗೆ ಎಲ್ಲ ಅದು ತುಂಬಿಕೊಂಡ್ರೆ ನೋಡೋದಕ್ಕೆ. ಈಗ ದೇವ್ರ ನೈವೇದ್ಯಕ್ಕೆ ನಾನು ಕೇಸರಿ ಬಾತ್ ಮಾಡಬೇಕಾಗಿತ್ತು. ಆಗಲೇ ಮಾಡಿಡೋಣ ಅಂತ ಅಂದ್ಕೊಂಡೆ. ಆದರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಮತ್ತು ದೀಪ ಹಚ್ಚೋದಕ್ಕೆ. ಅದಕ್ಕೆ ಫಸ್ಟಿಗೆ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಅಲ್ಲಿ ಬಾಳೆಹಣ್ಣನ್ನು ಕಾಯಿ ಇಟ್ಟಿದ್ದೀನಿ. ಅದಕ್ಕೆ ಆಮೇಲೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಆಮೇಲೆ ನೈವೇದ್ಯ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಇವಾಗ ನೈವೇದ್ಯ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಕೇಸರಿ ಬಾತ್ ಮಾಡ್ಕೊತಾ ಇದ್ದೀನಿ. ಇದು ಕೇಸರಿ ಬಾತ್ ಮಾಡಿ ಆದಮೇಲೆ ಇನ್ನೊಂದು ಸರಿ ನಾವು ಮಂಗಳಾರತಿ ಮಾಡಬೇಕಾಗುತ್ತೆ. ಸರಿ ಆಮೇಲೆ ಮಾಡೋಣ. ಫಸ್ಟಿಗೆ ನಾನೀಗ ಅಂದರೆ ಪ್ರಸಾದ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಟೈಮ್ ಹೋಗ್ಬಿಡುತ್ತೆ. 10 ಗಂಟೆ ಒಳಗಡೆ ನಾನು ಪೂಜೆ ಮಾಡಬೇಕಾಗಿತ್ತು. ಅದಕ್ಕೆ ಫಸ್ಟು ನಾನಲ್ಲಿ ದೇವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ನಾನಿವಾಗ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಕೇಸರಿ ಬಾತು ನನಗೆ ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೆ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿ ಬಂದರು. ಅವರು ಮತ್ತೆ ಕೆಲ್ಸಕ್ಕೆ ಹೋಗಬೇಕು ಅಂತ ಇದ್ದರು. ನಾನು ಹೇಳಿದೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆಯಿತು ಅಂತ ಹೇಳಿದ್ರು. ಆದರೆ ಅವರು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ, ಮತ್ತು ನಾವು ಅಲ್ಲಿಂದ ಬಂದು ಕೆಲ್ಸಕ್ಕೆ ಹೋಗೋದಕ್ಕಾಗಲ್ಲ, ಒಪ್ಕೊಬೇಡ ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಯಜಮಾನ್ರಿಗೂ ನನಗೂ ಸ್ವಲ್ಪ ವಾದ ಆಗಿತ್ತು. ಹಂಗಾಗಿ ಸರಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಒಂದು ಸಮಾಧಾನದಿಂದ ಹೋಗಬೇಕು, ಸುಮ್ಮನೆ ಜಗಳ ಯಾಕೆ ಮಾಡ್ಕೊಂಡು ಹೋಗೋದು ಅಂತಂದ್ಬಿಟ್ಟು ಸರಿ ಬೇಡ ಹೋಗೋದು ಬೇಡ ಅಂತಂದ್ಬಿಟ್ಟು ನನಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಿಲ್ಲ. ಸ್ವಲ್ಪ ಬೇಜಾರಾಯಿತು. ಹೋಗಬೇಕು ಅಂತ ಆಸೆ ಇಟ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗಿಲ್ಲ. ಸರಿ ಅಂತಂದ್ಬಿಟ್ಟು ಮನೆಯಲ್ಲೇ ನಾನು ಪೂಜೆ ಮಾಡಿ ಸೈಲೆಂಟ್ ಆಗಿಬಿಟ್ಟೆ. ಸ್ವಲ್ಪ ನಮ್ಮ ಯಜಮಾನ್ರು ಸಡನ್ನಾಗಿ ಈ ಥರ ಹಿಂಗಿದೆ, ಅವರು ದೇವಸ್ಥಾನಕ್ಕೆ ಹೋಗಲೇಬೇಕಾ, ಇವಾಗ ಆಗಲ್ಲ, ನಾನು ಕೆಲಸಕ್ಕೆ ಒಪ್ಕೊಂಡಿದ್ದೀನಿ, ಬೇರೆ ಕಡೆ ಹೋಗಬೇಕು ಅಂತ ಹೇಳಿದ್ರಲ್ಲ, ಆ ವಿಷಯದಲ್ಲಿ ಸ್ವಲ್ಪ ನಮ್ಮಿಬ್ರಿಗೂ ಸ್ವಲ್ಪ ಜಗಳ ಆಗಿರೋದ್ರಿಂದ ಸರಿ ಇಷ್ಟು ಅಸಮಾಧಾನ ಇಟ್ಕೊಂಡು ದೇವಸ್ಥಾನಕ್ಕೆ ಯಾಕೆ ಹೋಗೋದು ಅಂತಂದ್ಬಿಟ್ಟು ರೆಡಿ ಆಗಿ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟೆ ಫ್ರೆಂಡ್ಸ್. ಒಂದೊಂದು ಸರಿ ಎಲ್ಲರ ಮನೇಲೂ ಇದೇ ಥರನೇ ಆಗುತ್ತೆ ಫ್ರೆಂಡ್ಸ್. ಒಂದೊಂದು ಸರಿ ನಾವೇ ಒಂದು ಅಂದ್ಕೊಂಡ್ರೆ ಅದೇ ಒಂದು ಆಗುತ್ತೆ. ನಾವು ಅಂದ್ಕೊಂಡಿದ್ದು ಏನೂ ಆಗೋದಿಲ್ವಲ್ಲ. ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಆಯಿತು ಹೋಗೋದು ಬೇಡ ಬಿಡಿ, ಇನ್ನೊಂದು ಸರಿ ಹೋದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗಿಬಿಟ್ಟೆ. ಇನ್ನು ಬೆಳಗಿನ ಟಿಫನ್ಗೆ ಅಂತ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಚಿತ್ರಾನ್ನಕ್ಕೆ ಫಸ್ಟೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, ಕರಿಬೇವು ಸೊಪ್ಪು, ಶುಂಠಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಪಾತ್ರೆಗೆ ಎಣ್ಣೆನೂ ಮತ್ತು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದೊಂಥರ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಕೊಬ್ಬರಿನೂ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಶುಂಠಿ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಹಾಕ್ಕೊಂಡು ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಗೋದಿಲ್ವಲ್ಲ, ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿ ಹಾಕ್ತಾಯಿಲ್ಲ ಚಿತ್ರಾನ್ನಕ್ಕೆ, ಹಾಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಸಾಸಿವೆ ಚಿಟ್ಪಟ ಅಂದಮೇಲೆ ಸ್ವಲ್ಪ ಕಡಲೆಬೀಜ ಹಾಕ್ತಾಯಿದ್ದೀನಿ. ಕಡಲೆಬೀಜ ಹಾಕಿದಾದಮೇಲೆ ಒಂದೇ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ದಿರೇ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ದಿರ ಮಾಡೋದ್ರಿಂದ. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ನಾವು ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀರಲ್ವ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಹಸಿ ಸ್ಮೆಲ್ಲು ಹೋಗಬೇಕು. ಯಾಕಂದರೆ ನಾವು ಕೊಬ್ಬರಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡಿರ್ತೀರಲ್ಲ, ಶುಂಠಿ ಎಲ್ಲ, ಅದರಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ. ಅದನ್ನ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳೋ ಥರ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಇವಾಗ ಚೆನ್ನಾಗಿ ಅದನ್ನ ಫ್ರೈ ಮಾಡಿಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ.
ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನ ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡಿಕೊಂಡ್ರೆ ನಮಗೆ ಅನ್ನಕ್ಕೂ ಕಲಸೋದಕ್ಕೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಲಾಸ್ಟಲ್ಲಿ ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಬೀಜ ಅದರಲ್ಲಿ ಬಿದ್ದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಥರ ಆ ಸ್ಪೂನ್ ಮೇಲೇ ಹಾಕ್ಕೊಂಡು ಹಿಂಡ್ಕೊತಾ ಇದ್ದೀನಿ ನಿಂಬೆಹಣ್ಣು. ನಿಂಬೆಹಣ್ಣು ಪ್ರೆಸ್ಸಿಂಗ್ ಇದೆ, ಆದರೆ ಅದು ನಾನು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನ ತೊಗೊಬೇಕು ಮೇಲ್ಗಡೆ ಇಟ್ಟಿರೋದ್ರಿಂದ. ಇವಾಗ ನೋಡಿ ಈ ಥರ ನಿಂಬೆಹಣ್ಣ ಎಲ್ಲ ನಾನು ಒಂದು ನಿಂಬೆಹಣ್ಣು ಹಾಕಿದ್ದೀನಿ. ಒಂದು ನಿಂಬೆಹಣ್ಣು ಹಾಕಿ ಸ್ವಲ್ಪ ಚಿತ್ರಾನ್ನಕ್ಕೆ ಹುಳಿ ಇದ್ರೇ ಚೆನ್ನಾಗಿರೋದು. ಇವಾಗ ಅನ್ನನ ಹಾಕಿ ಕಲಿಸ್ಕೊತಾ ಇದ್ದೀನಿ. ನನಗೆ ಎಷ್ಟು ಅನ್ನ ಬೇಕೋ ಅಷ್ಟು ಕಲಿಸ್ಕೊತಾ ಇದ್ದೀನಿ. ಈಗ ನಾನು ನಮ್ಮ ಯಜಮಾನ್ರು ಸಹ ಬಂದಿದ್ರಲ್ಲ, ಅವರು ಸಹ ನಾನು ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಮನೆಯಲ್ಲೇ ಇನ್ನೇನು ಏನು ಮಾಡೋಕ್ಕಾಗಿಲ್ಲ, ಬೇಜಾರಿಗೆ ಎಲ್ಲೂ ಹೋಗೋದಕ್ಕಾಗಿಲ್ಲ, ಸೈಲೆಂಟ್ ಆಗಿಬಿಟ್ಟೆ. ಈಗ ಟಿಫನ್ ಮಾಡ್ತಾಯಿದ್ದೀನಿ. ಕೇಸರಿಬಾತು ಚೆನ್ನಾಗಿತ್ತು, ಸಿಂಪಲ್ಲಾಗಿದ್ರೂ ಚೆನ್ನಾಗಿತ್ತು. ಆದರೆ ನಾನು ತುಪ್ಪ ಕಮ್ಮಿ ಹಾಕಿದ್ದೆ, ಇದಕ್ಕೆ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಆದರೂ ಚೆನ್ನಾಗಿತ್ತು ಫ್ರೆಂಡ್ಸ್, ತುಪ್ಪ ಹಾಕಿ ಮಾಡಿದ್ನಲ್ಲ. ಸ್ವಲ್ಪ ಹಾಕಿ ತುಪ್ಪ ಮಾಡಿದ್ರೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ಟಿಫನ್ ಎಲ್ಲ ಆಯಿತು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇದು ಶುಕ್ರವಾರದ ವಿಡಿಯೋ, ಇದು ಇಷ್ಟ ಆಗಿತ್ತು. ಇನ್ನು ಈ ವಿಡಿಯೋ ಬಂದು ಗುರುವಾರ ನಮ್ಮ ಯಜಮಾನರು ಕಬ್ಬು ತೊಗೊಂಬಂದಿದ್ರು. ಈ ಕಬ್ಬು ಸೊಸೈಟಿನಲ್ಲಿ ಕೊಡ್ತಾರೆ ತಮಿಳ್ನಾಡು ಕಡೆ. 1 kg ಅಕ್ಕಿ, 1 kg ಸಕ್ಕರೆ ಮತ್ತು 1 ಜೊಳೆ ಕಬ್ಬು. ಅದನ್ನು ತೊಗೊಂಬಂದು ಕ್ಲೀನ್ ಮಾಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅವತ್ತೇ ಒಂದು ಸ್ವಲ್ಪ ತಿಂದ್ರಿ, ಇನ್ನು ಸ್ವಲ್ಪ ಇಟ್ಟಿದ್ದೀರಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ವಿಡಿಯೋ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ ಬಾಯ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.